ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್. ಈ ದಿನ ನಾವು ಬೆಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಉತ್ತನಹಳ್ಳಿಯ ಗ್ರಾಮದ ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಬಂದಿದ್ದೇವೆ. ಒಂದೆಡೆ ಶಿರಡಿಯ ಶಾಂತಿ, ಮತ್ತೊಂದೆಡೆ ಮಂತ್ರಾಲಯದ ಭಕ್ತಿ, ಈ ಎರಡು ಸಂಗಮವಾಗಿರುವ ಈ ಅದ್ಭುತ ಸ್ಥಳದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೇವಾಲಯದ ಆವರಣವನ್ನು ಪ್ರವೇಶಿಸುತ್ತಿದ್ದಂತೆ ಮೊದಲಿಗೆ ಸಾಯಿಬಾಬಾರ ಮಂದಿರ ಸಿಗುತ್ತದೆ. ಇಲ್ಲಿರುವ ಸಾಯಿಬಾಬಾರವರ ಮೂರ್ತಿಯು ಭಕ್ತರನ್ನು ಕರುಣೆ ಮತ್ತು ಪ್ರೀತಿಯಿಂದ ನೋಡುವಂತೆ ಭಾಸವಾಗುತ್ತದೆ. ಪ್ರತಿದಿನ ಇಲ್ಲಿ ನಡೆಯುವ ಪೂಜೆ ಮತ್ತು ಆರತಿಯು ದೈವಿಕ ಅನುಭವವನ್ನು ನೀಡುತ್ತದೆ. ಪ್ರತಿ ಗುರುವಾರ ಮತ್ತು ವಿಶೇಷ ದಿನಗಳಂದು ಸಾಯಿಬಾಬಾರವರಿಗೆ ವಿಶೇಷ ಅಲಂಕಾರವಿದ್ದು ಪೂಜೆ, ಪ್ರಸಾದ ವಿನಿಯೋಗವೂ ಸಹ ನಡೆಯುತ್ತದೆ. ಈ ದೇವಾಲಯವು ನಗರದ ಗದ್ದಲದಿಂದ ದೂರವಿದ್ದು ಅತ್ಯಂತ ಶಾಂತಿಯುತ ಮತ್ತು ಹಸಿರಿನಿಂದ ಕೂಡಿದ ಪರಿಸರಕ್ಕೆ ಹೆಸರುವಾಸಿಯಾಗಿದೆ. ದೇವಾಲಯವು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲ್ಪಟ್ಟಿದ್ದು ಧ್ಯಾನ ಮತ್ತು ಪ್ರಾರ್ಥನೆಗೆ ಸೂಕ್ತವಾದ ಪ್ರಶಾಂತ ವಾತಾವರಣವನ್ನು ಹೊಂದಿದೆ. ಇನ್ನು ಈ ದೇವಾಲಯವನ್ನು ತಲುಪಲು ಕೆಆರ್ ಮಾರ್ಕೆಟ್, ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತು ಶಿವಾಜಿನಗರದಿಂದ ನೇರ ಬಸ್ ಸೌಲಭ್ಯವಿದೆ. ನೀವು ಕೆಆರ್ ಮಾರ್ಕೆಟ್ನಿಂದ ಬರುವವರಾಗಿದ್ದರೆ BMTC ಬಸ್ನ ಸಂಖ್ಯೆ 282, ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಬರುವವರಾದರೆ 282F ಮತ್ತು 282B, ಇನ್ನು ಶಿವಾಜಿನಗರದಿಂದ ಬರುವವರಾದರೆ 282H ಮತ್ತು 293R ಬಸ್ಸುಗಳ ಮೂಲಕ ಇಲ್ಲಿಗೆ ತಲುಪಬಹುದು. ಈ ದೇವಸ್ಥಾನದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಸುಂದರ ಉದ್ಯಾನವನದ ಮಧ್ಯೆ ಇರುವ ಯಾಗಶಾಲೆ. ಇಲ್ಲಿ ವಿಶೇಷ ದಿನಗಳಂದು ಹೋಮ ಹವನಗಳು ಕೂಡ ನಡೆಯುತ್ತವೆ. ಈ ದೇವಸ್ಥಾನದಲ್ಲಿ ನಂದಿಯ ಜೊತೆಗೆ ಶ್ರೀ ಗಣಪತಿ, ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಮತ್ತು ಬೃಹತ್ ಶಿವನ ಮೂರ್ತಿಯನ್ನು ನೀವಿಲ್ಲಿ ಕಾಣಬಹುದು. ಇನ್ನು ಸಾಯಿಬಾಬಾ ಮಂದಿರದ ಜೊತೆಗೆ ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂದಿರವಿದ್ದು ಪ್ರತಿದಿನ ಇಲ್ಲಿ ರಾಯರಿಗೆ ಪೂಜೆ ಮತ್ತು ಸೇವೆಗಳು ನಡೆಯುತ್ತವೆ. ಈ ದೇವಸ್ಥಾನದಲ್ಲಿ ನಂದಿಯ ಜೊತೆಗೆ ಶಿವನ ಭಕ್ತರಿಗೆ ಅತ್ಯಂತ ಪವಿತ್ರವಾದಂತಹ 12 ಲಿಂಗಗಳನ್ನು ಸಹ ಪ್ರತಿಷ್ಠಾಪಿಸಲಾಗಿದೆ. ಈ ಪವಿತ್ರ ಕ್ಷೇತ್ರದಲ್ಲಿ ಆಕಾಶ ಮುಟ್ಟುವಂತೆ ಕಾಣುವ ಬೃಹತ್ ಶಿವನ ಮೂರ್ತಿಯು ದೇವಸ್ಥಾನದ ಪ್ರಮುಖ ಆಕರ್ಷಣೆಯಾಗಿದ್ದು ಭಕ್ತರಿಗೆ ದೇವಾಲಯದ ಹೊರಗಿನಿಂದಲೇ ಕಾಣುವಂತೆ ನಿರ್ಮಿಸಲಾಗಿದೆ. ಇಲ್ಲಿನ ಶಿವನು ಧ್ಯಾನದಲ್ಲಿ ಕುಳಿತಿರುವ ರೂಪದಲ್ಲಿದ್ದು ಸುತ್ತಲೂ ಹಸಿರು ವಾತಾವರಣದಿಂದ ಕೂಡಿರುವುದರಿಂದ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಈ ದೇವಸ್ಥಾನದಲ್ಲಿ ಶ್ರೀ ಸಾಯಿಬಾಬಾ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂದಿರದ ಜೊತೆಗೆ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಮಂದಿರವಿದ್ದು ಅಮ್ಮನವರ ಮೂರ್ತಿಯು ಅತ್ಯಂತ ಶಕ್ತಿಯುತ ಮತ್ತು ಪ್ರಸನ್ನತೆಯಿಂದ ಕೂಡಿದೆ. ಶಿವನು ಭಿಕ್ಷಾಪಾತ್ರೆ ಹಿಡಿದು ಅನ್ನಪೂರ್ಣೇಶ್ವರಿ ದೇವಿಯ ಮುಂದೆ ನಿಂತು ಪ್ರಸಾದವನ್ನು ಪಡೆಯುತ್ತಿರುವುದನ್ನು ನೀವಿಲ್ಲಿ ಕಾಣಬಹುದು. ಇದರಿಂದ ಅರ್ಥವಾಗುವುದೇನೆಂದರೆ ಅನ್ನವೇ ಜೀವ, ಅನ್ನವೇ ದೈವ. ಇನ್ನು ದೇವಸ್ಥಾನದ ದರ್ಶನದ ಸಮಯವು ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆಯವರೆಗೆ ಲಭ್ಯವಿದ್ದು ಗುರುವಾರ ಮತ್ತು ವಿಶೇಷ ದಿನಗಳಲ್ಲಿ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹಾಗೂ ಸಂಜೆ 5:30ರಿಂದ 8 ಗಂಟೆಗಳವರೆಗೆ ಲಭ್ಯವಿರುತ್ತದೆ. ಇನ್ನು ಈ ದೇವಸ್ಥಾನದ ಸಮೀಪ ಪ್ರೇಕ್ಷಣೀಯ ಸ್ಥಳವಾದ ಅಕ್ಕಯ್ಯಮ್ಮನ ಬೆಟ್ಟವಿದ್ದು ಒಂದು ದಿನದ ಪ್ರವಾಸದ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಬಹುದು ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.